ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸುದ್ದಿ ಕೂಡ ನಿಮಗೂ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ನಾನು. ಏನ್ ಹೇಳ್ತೀರಿ ಮೊದಲಿಗೆ? ಸಾಹಿತ್ಯ ಲೋಕದ ದೊಡ್ಡ ವ್ಯಕ್ತಿ ಅಂದ್ರೆ ಒಂದು ರೀತಿಯ ಭೀಷ್ಮ ಅಂತಲೇ ಹೇಳಬಹುದು. ಆಮೇಲೆ ತುಂಬು ಜೀವನವನ್ನು ಮಾಡಿದ್ದಾರೆ. ಅವರು ಯಾವುದೇ ಕಾದಂಬರಿ ಇರಲಿ, ಯಾವುದೇ ವಿಚಾರ ಇರಲಿ, ಯಾವುದನ್ನೇ ಮಂಡನೆ ಮಾಡ್ಲಿ, ಸ್ವಲ್ಪ ಹೆಚ್ಚು ಅಧ್ಯಯನ ಮಾಡಿ ಅದಕ್ಕೆ ದಾಖಲೆಗಳು ಸಾಕ್ಷಿಗಳನ್ನು ಇಟ್ಕೊಂಡು ಅವರು ಅರ್ಥಪೂರ್ಣವಾಗಿ ಅದನ್ನ ಗಮನಿಸಿ ಅರಿವನ್ನು ಮೂಡಿಸ್ತಿದ್ದಂತ ಒಬ್ಬ ವ್ಯಕ್ತಿ. ಬಹುತೇಕ ಕಾದಂಬರಿನಲ್ಲಿ ದೊಡ್ಡ ಹೆಸರು ಮಾಡಿದವರು. ನನಗೆ ತಿಳಿದ ಮಟ್ಟಿಗೆ ಕಾದಂಬರಿಯನ್ನು ಬರೆದು ಒಂದು ರೀತಿಯಲ್ಲಿ ಶ್ರೀಮಂತಿಕೆಯನ್ನು ಪಡೆದವರು ಮತ್ತು ಶ್ರೀಮಂತರು ಆದವರಲ್ಲಿ ಅಪರೂಪ ಈ ವ್ಯಕ್ತಿ ಅಂತ ಹೇಳ್ತೀನಿ. ಆಮೇಲೆ ಒಂದೊಂದು ಕಾದಂಬರಿಗಳು ಕೂಡ 10, 20, 30 ಈ ತರದ ಎಡಿಷನ್ಸ್ ಅಂತೀವಲ್ಲ ನಾವು ಪ್ರಿಂಟ್ ಹಾಕ್ಸ್ತಕ್ಕಂಥದ್ದು. ಯಾಕಂದ್ರೆ ಖರ್ಚಾಗ್ತಿದ್ದು ಜನಪ್ರಿಯ ಸಾಹಿತಿಯೂ ಹೌದು ಮತ್ತು ಜನರಾಗಿಯೂ ಹೌದು ಮತ್ತು ಹೃದಯಕ್ಕೆ ತಟ್ಟುವಂತ ಅರಿವನ್ನು ಮೂಡಿಸ್ತಕ್ಕಂಥ ಎಲ್ಲೋ ಒಂದ್ ಕಡೆ ಅವ್ರದ್ದೊಂದು ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳು ಕೆಲವು ಸಾಹಿತಿಗಳು ಬರಬಹುದು. ಸಾಹಿತ್ಯ ಲೋಕದ ದಿಗ್ಗಜ ಹಿರಿಯರು ನಂಬರ್ 3-4 ಜನದಲ್ಲಿ ದೊಡ್ಡ ವ್ಯಕ್ತಿಗಳು ಅಂತ ಅನಿಸ್ತಿದೆ. ನಾನು ಕೂಡ ಅವರ ಮತದಾನ ಅನ್ನುವ ಒಂದು ಕಾದಂಬರಿಯಲ್ಲಿ ಪಾತ್ರ ಮಾಡಿದ್ದೆ. TN ಸೀತಾರಾಮ್ ಅವರು ಸಿನಿಮಾ ಮಾಡಿದ್ರು. ಮತದಾನ ಅನ್ನೋದು ಪೊಲಿಟಿಕಲ್ ಸಂಬಂಧಪಟ್ಟಿದ್ದೇನೆ. ಅದ್ರ ಜೊತೆಯಲ್ಲಿ ಮಂದ್ರ ಅಂತ ನಮ್ಮ ಕಲಾಗಂಗೋತ್ರಿ ತಂಡದಿಂದ ಡಾಕ್ಟರ್ ರಾಜಾರಾಮ್ ಅವರು ನಮ್ಮ ನಿರ್ದೇಶಕರು ಡೈರೆಕ್ಟ್ ಮಾಡಿ ನಾಟಕದ ರೂಪಕವನ್ನು ಮಾಡಿ ಅದನ್ನ ಬಹಳ ಪಾಪ್ಯುಲರ್ ಆಗಿ ಹೌಸ್ಫುಲ್ ಶೋಗಳು ಹೋದಂಥದ್ದನ್ನು ನೋಡಿದ್ದೀನಿ. ಅಂದ್ರೆ ಅವ್ರು ಯಾವುದೇ ಅದನ್ನ ಕೈಗೆ ತೆಗೆದುಕೊಂಡ್ರು. ಇತ್ತೀಚೆಗೆ ನಮ್ಮ ಇವರು ಪರ್ವ ಅಂತಕ್ಕಂಥ ಒಂದು ಕಾದಂಬರಿಯನ್ನ ಇಂಗ್ಲಿಷು ಮತ್ತು ಕನ್ನಡದಲ್ಲಿ ದೀರ್ಘಕಾಲದ ನಾಟಕ ಅಂದ್ರೆ 9 ಅಥವಾ 10 ಗಂಟೆಗಳ ಕಾಲ ನಾಟಕ ಮಾಡಿ ಹೌಸ್ಫುಲ್ ಶೋಸ್ ಹೋಗೋ ತರ ಮಾಡಿದ್ದಾರೆ. ಅಂದ್ರೆ ಅವ್ರು ಬರೆದಿರ್ತಕ್ಕಂಥ ಗಟ್ಟಿ ಕಂಟೆಂಟ್ಸ್ ಏನಿತ್ತು ಅದು ಅಂತ ಅನ್ಸುತ್ತೆ. ಒಂದು ದುಃಖ ಏನಂತ ಅಂದ್ರೆ ಅಂತ ವ್ಯಕ್ತಿಗಳು ಇನ್ನೂ ಎಷ್ಟು ವರ್ಷದಲ್ಲಿ ಇದ್ರು ನಮ್ಗೇನ್ ಬೇಜಾರಿಲ್ಲ. ಆದ್ರೆ ಅನಾರೋಗ್ಯ ಅಂತ ಕಾಣಿಸುತ್ತೆ. ವಯಸ್ಸಿನ ಸಹಜ ಇರ್ಬೋದು. ಒಂದು ಇಡೀ ರಾಷ್ಟ್ರವೇ ಮೆಚ್ಚುವಂತ, ರಾಷ್ಟ್ರವೇ ಬಹಳ ಪ್ರೀತಿಸುವಂತ ಮತ್ತು ರಾಜ್ಯ ಅದಕ್ಕೆ ಗೌರವಾನ್ವಿತವಾಗಿ ಅವ್ರನ್ನ ಬೀಳ್ಕೊಡೋ ಮಾಡ್ಬೇಕು ಅಂತ ನಾನು ಮನವಿ ಮಾಡ್ತೇವೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಮನೆಯವರಿಗೆಲ್ಲ ಒಂದು ಧೈರ್ಯ ಬರ್ಲಿ ಅಂತ. ನೀವು ಅವ್ರನ್ನ ಕೊನೆ ಬಾರಿಗೆ ಭೇಟಿಯಾಗಿದ್ದು ಅಥವಾ ಯಾವ್ದನ್ನ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚ್ಕೊಂಡಿದ್ದು? ಇತ್ತೀಚೆಗೆ ಆಗಿರ್ಲಿಲ್ಲ. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಾಗ ನಿರಂತರವಾಗಿ ಭೇಟಿ ಮಾಡ್ತಿದ್ದೆ. ಸಲಹೆ ಕೇಳಕ್ಕೆ ಮೈಸೂರಿಗೆ ಹೋಗ್ತಿದ್ದೆ. ಪ್ರೊಫೆಸರ್ ಕೃಷ್ಣೇಗೌಡರು ಮೆಂಬರ್ ಆಗಿದ್ರು ನಮ್ಮ ಜೊತೆನಲ್ಲಿ. ಅವರು ಮತ್ತು ಕೃಷ್ಣೇಗೌಡರಿಗೆ ತುಂಬಾ ಹತ್ರದವರಾಗಿದ್ರು. ಆಮೇಲೆ ಡಾಕ್ಟರ್ ರಾಜಾರಾಮ್ ನಮ್ಮ ಕಲಾಗಂಗೋತ್ರಿಗೆ ನಾಟಕನೂ ಮಾಡಿಸಿದ್ರಿಂದ ಅವ್ರದ್ದು ಬಹಳ ಹತ್ರ ಆಗಿತ್ತು. ನಾಟಕಕ್ಕೆ ಹೋಗಿ ಬಂದ ಮಾತಾಡ್ತಿದ್ದು. ಆಮೇಲೆ ಪ್ರವಾಸಕ್ಕೆಲ್ಲೋ ಒಂದ್ ಕಡೆ ಏರೋಪ್ಲೇನ್ ಸಿಕ್ಕಿ ದೀರ್ಘಕಾಲವಾಗಿ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಆದ್ರೆ ಅನವಶ್ಯಕವಾದ ಮಾತುಗಳನ್ನೇ ಆಡ್ತಿರ್ಲಿಲ್ಲ. ಎಷ್ಟು ಕೇಳ್ತೀವೋ ಅದಕ್ಕೆ ಸರಳವಾಗಿ ಉತ್ತರವನ್ನು ಕೊಡೋರು ಮತ್ತು ಅವರು ಯಾವ್ದು ಬೇಕೋ ಅದನ್ನ ಮಾಹಿತಿಯನ್ನು ಪಡ್ಕೊಳ್ಳೋರು ಹೊರತು ನನ್ ತಿಳಿದ ಮಟ್ಟಿಗೆ ನಮ್ ತರ ಕಾಳಸರಟೆಗಳನ್ನ ಅವ್ರನ್ನ ಹೊಡೆದಿರ್ಬೋದು. ಅವ್ರ ಏಜ್ ಗ್ರೂಪ್ನವ್ರ ಜೊತೆ ನಮ್ ಜೊತೆ ಇಲ್ಲ. ಎಲ್ಲ ಅವ್ರ ಕಡೆ ಅವ್ರ ಜೊತೆಲಿ ಇದ್ದಾಗ ಒಂದು ರೀತಿಯ ಜ್ಞಾನ ಸಂಪಾದನೆ ನಮ್ಗೆ ಒಂದು ರೀತಿಯಲ್ಲಿ ಸಿಗ್ತಾನೆ ಇತ್ತು. ಯಾವಾಗ ಭೇಟಿ ಆದಾಗಲೂ ಕೂಡ ಸೌಜನ್ಯ, ಸಜ್ಜನಿಕೆ, ಮನೆಗೆ ಹೋದಾಗ ಕಾಫಿ ಟೀ ಕೊಡಿಸ್ತಕ್ಕಂಥದ್ದು ಮತ್ತು ಪುಸ್ತಕಗಳನ್ನ ನಮಗೆ ಪ್ರೆಸೆಂಟ್ ಗಿಫ್ಟ್ ಕೊಡ್ತಕ್ಕಂಥದ್ದು. ಆಮೇಲೆ ಸುದೀರ್ಘವಾಗಿ ನಾವು ತಗೊಂಡೋಗಿರೋ ವಿಚಾರವನ್ನ ಚರ್ಚೆ ಮಾಡ್ತಿದ್ವಿ. ತಾಳ್ಮೆ, ಸಂಯಮ ಎಲ್ಲವೂ ಇತ್ತು. ಆದ್ರೆ ಧೋರಣೆ ಮಾತ್ರ ಗಟ್ಟಿಯಾದ ಧೋರಣೆಯನ್ನ ಇಟ್ಕೊಂಡಿದ್ರು. ಅದು ಇಷ್ಟಪಡಿ ಪಡದೇ ಇರಲಿ ಆ ಒಂದು ರೀತಿಯ ನಿತ್ಯ ನಿಲುವಿನ ಸಾಹಿತಿಯವರು. ನಿಮಗೆ ಅವರಲ್ಲಿ ಬಹಳ ಇಷ್ಟ ಆಗುವಂತ ಗುಣ? ಶಿಸ್ತು ಮತ್ತು ಆಮೇಲೆ ನಿಯಮಿತವಾದಂತ ರೀತಿಯ ಜೀವನ. ಆಮೇಲೆ ಬದುಕಿನಲ್ಲಿ ಹೀಗೆ ಬದುಕಬೇಕು ಅನ್ನೋದಕ್ಕೆ ಮಾದರಿ ಆದಂತ ಒಬ್ಬ ವ್ಯಕ್ತಿ. ಅದು ನನಗೆ ಹಿಡಿಸ್ತಾ ಇತ್ತು. ಆಮೇಲೆ ಅವರು ಕನ್ನಡ ಮಾತಾಡ್ತಕ್ಕಂಥ ರೀತಿ ಮತ್ತು ಮಾತನಾಡುವಾಗ ಎಲ್ಲೋ ಒಂದು ಬಹಳಷ್ಟು ಸುದೀರ್ಘವಾಗಿ ಕೇಳಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಿ ಮೆಚ್ಚಿಸ್ತಿದ್ದಂತು ಯಾವುದೇ ವಯಸ್ಸಿನವ್ರಿಗಾದ್ರೂ ಕೂಡ. ಅನವಶ್ಯಕವಾಗಿ ಅವ್ರ ಮೇಲೆ ನಾವೇನು ಟೀಕೆ ಮಾಡ್ತಕ್ಕಂಥದ್ದಿಲ್ಲ. ಒಂದು ವಿಚಾರ ಅಂತ ಆದ್ರೆ ಅವ್ರದ್ದು ಈಗ ಹೇಳ್ತಾರೆ ಇವೇನೋ ಬರ್ತಾವಲ್ಲ ಈ ಎಕ್ಸಾಮ್ಗಳು, ಆ ವಿಚಾರದಲ್ಲಿ ಅವರು ಬಹುತೇಕ ಬಲಪಂಥೀಯ ಇದನ್ನ ವಾದವನ್ನ ಎತ್ತಿ ಹಿಡಿತಿದ್ರು ಅಂತಕ್ಕಂಥದ್ದು ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಬಿಟ್ಟರೆ ಮನುಷ್ಯನಾಗಿ, ವ್ಯಕ್ತಿಯಾಗಿ ಬಹಳ ದೊಡ್ಡ ವ್ಯಕ್ತಿ. ಒಟ್ಟಾರೆ ಒಂದು ಸಾರ್ಥಕ ಬದುಕನ್ನ ನಡೆಸಿದಂತಹ ಹಿರಿಯ ಖ್ಯಾತ ಸಾಹಿತಿಗಳು ಇಲ್ಲ. ಅದ್ರ ಜೊತೆಗೆ ಸಾಹಿತ್ಯಾಸಕ್ತರು ಎಲ್ರಿಗೂ ಕೂಡ ಒಂದು ಸ್ಫೂರ್ತಿ ಇವ್ರ ಜೀವನ.
ಅಲ್ಲ ಅದು ಆಮೇಲೆ ಕಾದಂಬರಿಗಳು ಓದ್ದೇ ಇರ್ತಾರೆ. ಸಾಹಿತ್ಯದ ಉತ್ಸಾಹ ಇರೋರು ಯಾರು ಓದ್ದೇ ಇರೋರು ಬಹಳ ಕಡಿಮೆ. ಇತ್ತೀಚಿನ ದಿನಗಳಲ್ಲಿ ಓದೋದು ಕಡಿಮೆ ಆಗಿರೋದ್ರಿಂದ ಆ ಜನ್ರೇಷನ್ ಇರ್ಬೋದು. ಹಿಂದೆ ಅವುಗಳನ್ನ ಬರವಣಿಗೆ ನಾವೇನ್ ಬರ್ದವರಲ್ಲ, ಆದ್ರೆ ಓದುವ ಆಸಕ್ತಿ ಇದ್ದರಿಂದ ಬಹುತೇಕ ಅವರ ಕಾದಂಬರಿಗಳನ್ನ ಕೈ ತೆಗೆದುಕೊಂಡ್ರೆ ಮುಗಿಸೋವರೆಗೂ ಕೂಡ ಅದನ್ನ ಬಿಡ್ತಿರಲಿಲ್ಲ. ಆ ರೀತಿಯ ಓದಿಸ್ಕೊಂಡು ಹೋಗ್ತಕ್ಕಂಥದ್ದು. ಅಷ್ಟು ಸೆಳೆತ ಇರ್ತಾ ಇತ್ತು ಅದರಲ್ಲಿ. ಅದೇನೋ ಮತ್ತೆ ಆಕರ್ಷಣೆ ಮತ್ತು ನಿಲ್ಸಕ್ ಬೇಜಾರಾಗೋದು ಮತ್ತು ಮರ್ತೋಗ್ಬಿಡ್ತೀವಲ್ಲ ತಡಿಯಪ್ಪ ಅನ್ನೋ ತರದಲ್ಲಿ ಓದಿಸ್ಕೊಂಡು ಹೋಗ್ತಿತ್ತು. ಆಮೇಲೆ ವಿಶ್ಲೇಷಣೆ ಮಾಡಕ್ ಅವಕಾಶ ಇತ್ತು. ಅವರ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೊಡಬಹುದಾಗಿತ್ತು. ನೀವು ಮಹಾಭಾರತದ ವಿಚಾರ ತಗೊಂಡು ಅವ್ರು ವ್ಯಾಖ್ಯಾನಿಸಿದ್ದು, ಅವ್ರು ಅರ್ಥೈಸಿದ್ದು ಪರ್ವನೇ ಇರ್ಲಿ ತಗೊಳ್ಳಿ, ಅದು ಎಷ್ಟು ಮಟ್ಟಿನ ಭಿನ್ನವಾದಂತ ರೀತಿಯಲ್ಲಿ ಬಂದಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ. ಹೌದು ಹೌದು. ಕೊನೆಯದಾಗಿ ಏನಾದ್ರು ಹೇಳೋದಾದ್ರೆ ಸರ್ ಅವ್ರ ಬಗ್ಗೆ ಸ್ಮರಿಸೋದಾದ್ರೆ, ಮಂದ್ರ ಇದೆಯಲ್ಲ, ಸಂಗೀತದ ಸಂಬಂಧಪಟ್ಟಂತ ಕಾದಂಬರಿ ಬರೆದಿರೋದು ಒಬ್ಬ ದೊಡ್ಡ ಸಂಗೀತಗಾರನ ಬಗ್ಗೆ, ಅವನ ವೈಯಕ್ತಿಕ ಜೀವನದ ಬಗ್ಗೆ ಎಷ್ಟು ಅಧ್ಯಯನ ಮಾಡಿ ಬಹುತೇಕ ನನಗೆ ತಿಳಿದ ಮಟ್ಟಿಗೆ ಕೇಳಿದಾಗ ಅವ್ರು ಸಿಕ್ಕಿದಾಗ ಬಹಳ ಎಲ್ಲೆಲ್ಲೂ ಹೋಗಿ ಸಂಗೀತಗಾರರು ಮತ್ತು ಅವರ ಚಟಾಚಪಲಗಳು ಏನೇನಿದ್ವು ಅಂಥದ್ದನ್ನು ಕೂಡ ನೋಡೋದಕ್ಕೋಸ್ಕರ ಎಷ್ಟೋ ಕಡೆ ಓಡಾಡ್ಕೊಂಡು ಬಂದಿದ್ದೀನಿ ಅನ್ನೋದು ಮಾತನ್ನ ಹೇಳ್ತಾ ಇದ್ರು. ಕಾದಂಬರಿಯ ನಾಯಕ ಇದಾರಲ್ಲ ಆ ವಿಚಾರಕ್ಕೆ ಅಂದ್ರೆ ಸಂಗೀತ ಅದರೊಳಗೆ ಒಂದು ಇದು ಬರ್ತದೆ ಬಹುತೇಕ ಸಂಗೀತಗಾರರ ಪ್ರೇಮ ವಿಚಾರದಲ್ಲಿ ಎಲ್ಲೆಲ್ಲೋ ಇದು ಬರ್ತದಲ್ಲ, ಆ ತರದ ಕಥೆಗಳನ್ನ ಅಂತ ಜಾಗಗಳಿಗೆ ಹೋಗಿ ಅಧ್ಯಯನ ಮಾಡ್ಕೊಂಡು ಬರ್ತಿದ್ದಂಥವ್ರು. ಸುಮ್ಮನೆ ಕೇಳ್ಕೊಂಡು ಇಲ್ಲೂಷನ್ ಊಹೆ ಮೇಲೆ ಬರೆದವರಲ್ಲ. ನಿಜ ಅಂದ್ರ ಅದಕ್ಕೆ ಯಾವತ್ತಿಗೂ ಅವ್ರು ಬರ್ದಿರೋ ರಚಿಸಿರುವಂತ ಎಲ್ಲಾ ಕಾದಂಬರಿಗಳು ಎವರ್ ಗ್ರೀನ್ ಸರ್. ಎವರ್ ಗ್ರೀನ್ ಅಂತಂದ್ರೆ ಎಷ್ಟು ಭಾಷೆಗಾಗಿದೆ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದ ಆ ಕಾದಂಬರಿಕಾರರ ವ್ಯಾಪಾರೀಕರಣದಲ್ಲೂ ಕೂಡ ಅವ್ರದ್ದು ಬಹಳ ದೊಡ್ಡ ಮಟ್ಟದಲ್ಲಾಗಿದೆ ಮತ್ತು ಎಷ್ಟು ಭಾಷೆಗಳಿಗಾಗಿದೆ ಪ್ರಪಂಚದಲ್ಲಿ ಅನ್ನೋದು ಕೂಡ ನನಗೆ ಲೆಕ್ಕ ಅಂತೂ ಸಿಕ್ಕಿಲ್ಲ. ಬಟ್ ನಂಬರ್ 1 ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹೌದು ಹೌದು ಸತ್ಯ. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.